ವೆಲ್ಕಮ್ ಟು ದಿಕು ಕ್ರಿಯೇಷನ್. ಈ ವಿಡಿಯೋದಲ್ಲಿ ಕ್ಲಾಸ್ 10ಗೆ ಏನು ಬೇಸಿಕ್ಸ್ ಮ್ಯಾಥ್ಸ್ ಗೊತ್ತಿರಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ. ನಮ್ಮ ಚಾನಲಲ್ಲಿ ಫಸ್ಟ್ ಟೈಮ್ ವಿಡಿಯೋ ನೋಡ್ತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದೇ ರೀತಿ ಮ್ಯಾಥ್ಸ್ ರಿಲೇಟೆಡ್ ವಿಡಿಯೋಸ್ಗೆ ಈ ವಿಡಿಯೋಸು ಕ್ಲಾಸ್ 10ಗೆ ತುಂಬ ಯೂಸ್ ಆಗುತ್ತೆ. ಓಕೆ, ವೆಲ್ಕಮ್ ಬ್ಯಾಕ್. ಸೊ ಇವಾಗ ನಾವು ಕ್ಲಾಸ್ 10 ನೀವೇನಾರ 2025 ಮತ್ತು 2026 ಕ್ಲಾಸ್ 10 ಓದ್ತಾ ಇದ್ದರೆ ಮ್ಯಾಥ್ಸು ಬೇಸಿಕ್ ಯಾವ್ಯಾವ ಕಾನ್ಸೆಪ್ಟ್ ನಿಮಗೆ ಗೊತ್ತಿರಬೇಕು ಅಂತ ನಾನೊಂದಷ್ಟು ಎಲ್ಲ ಕಾನ್ಸೆಪ್ಟ್ಗಳನ್ನ ಲಿಸ್ಟ್ ಔಟ್ ಮಾಡಿದ್ದೀನಿ. ಸೊ ಈ ವಿಡಿಯೋನ ನೀವು ಕಂಪ್ಲೀಟಾಗಿ ವಾಚ್ ಮಾಡಿದ್ರೆ ನಿಮಗೆ ಒಂದಷ್ಟು ಐಡಿಯಾಸ್ ಬರುತ್ತೆ. ಅಂದರೆ 1ನೇ ಕ್ಲಾಸಿಂದ 9ನೇ ಕ್ಲಾಸ್ವರೆಗೆ ಓದಿರೋ ಮ್ಯಾಥ್ಸ್ ಎಲ್ಲ ಗೊತ್ತಿರಬೇಕಾ ಅಂತ ಏನಾರ ನೀವು ಕೇಳಿದ್ರೆ ಅಬ್ಸಲ್ಯೂಟ್ಲಿ ನೋ. ಒಂದಷ್ಟು ಇಂಪಾರ್ಟೆಂಟ್ ಮ್ಯಾಥ್ಸ್ ಬೇಸಿಕ್ಸ್ ಗೊತ್ತಿರಬೇಕು. ಸೊ ಬೇಸ್ಡ್ ಆನ್ ಮೈ ಎಕ್ಸ್ಪೀರಿಯನ್ಸ್ ಹಿಯರ್ ಐ ಹ್ಯಾವ್ ಸೆಲೆಕ್ಟೆಡ್ ದ ಡಿಫ್ರೆಂಟ್ ಕಾನ್ಸೆಪ್ಟ್ which you have been studied ಫ್ರಮ್ ಕ್ಲಾಸ್ 1 to ಕ್ಲಾಸ್ 9. ಇವಾಗ ಅದರಲ್ಲಿ ಯಾವ್ಯಾವ ಟಾಪಿಕ್ಕು ಅಂತ ಒಂದು ಬ್ರೀಫಾಗಿ ಹೇಳ್ತೀನಿ, ನೋಡ್ಕೊಳ್ಳಿ. ಫಸ್ಟು ನಿಮಗೆ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್ ಅದು ಗೊತ್ತಿರಬೇಕು. ನೆಕ್ಸ್ಟು ಅಟ್ಲೀಸ್ಟ್ ಟೇಬಲ್ಸು ಮಿನಿಮಮ್ 20ವರೆಗೆ ಗೊತ್ತಿದ್ರೆ ವುಡ್ ಬಿ ಎ ಬೆಟರ್. ಸೊ ನೆಕ್ಸ್ಟ್ ಒನ್ನು ಡಿಫ್ರೆಂಟ್ ನಂಬರ್ಸ್. ಸೊ ಡಿಫ್ರೆಂಟ್ ನಂಬರ್ಸ್ ಅಂದ್ರೇನು? ಸೊ ಇಂಡೀಜರ್ಸ್ ಅಂದ್ರೇನು, ಕಾಂಪೋಸಿಟ್ ನಂಬರ್ಸ್ ಅಂದ್ರೇನು, ವಾಟ್ ಈಸ್ ಪ್ರೈಮ್ ನಂಬರ್ಸ್, ಇದೆಲ್ಲ ಕಾನ್ಸೆಪ್ಟು ಗೊತ್ತಿದ್ದರೆ ಒಳ್ಳೆಯದು. ನೆಕ್ಸ್ಟು ಫ್ಯಾಕ್ಟರ್ಸು. ಸೊ ಫ್ಯಾಕ್ಟರ್ಸು ಗೊತ್ತಿರಬೇಕು. ಸೊ ನೆಕ್ಸ್ಟು ಇಟ್ ಈಸ್ ವೆರಿ ಇಂಪಾರ್ಟೆಂಟ್, HCF ಮತ್ತು LCMನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಗೊತ್ತಿರಬೇಕು, ಆಯಿತಾ? ಸೊ ನೆಕ್ಸ್ಟ್ ಕಾನ್ಸೆಪ್ಟು ಪ್ರೈಮ್ ಫ್ಯಾಕ್ಟ್ರೈಸೇಷನ್. ಸೊ ನಿಮಗೆ ಪ್ರೈಮ್ ಫ್ಯಾಕ್ಟ್ರೈಸೇಷನ್ನು ಮೆಥಡ್ಸು ಗೊತ್ತಿದ್ದರೆ ತುಂಬ ಉತ್ತಮ. ಸೊ ನೆಕ್ಸ್ಟು ನಂಬರ್ ಸೈನ್. ಏನು ನಂಬರ್ ಸೈನ್ ಅಂದರೆ ಇವಾಗ -3 ಅಂದರೆ ಎರಡು ನೆಗೆಟಿವ್ ನಂಬರ್ನ ಆ್ಯಡ್ ಮಾಡಿದ್ರೆ -3 -6 ಆ ಥರದ್ದು ಗೊತ್ತಿರಬೇಕು. ನೆಕ್ಸ್ಟು ಫ್ರ್ಯಾಕ್ಷನ್ಸ್. ಫ್ರ್ಯಾಕ್ಷನ್ನ ಆ್ಯಡ್ ಮಾಡೋಕ್ಕೆ, ಸಬ್ಟ್ರ್ಯಾಕ್ಟ್ ಮಾಡೋಕ್ಕೆ, ಮಲ್ಟಿಪ್ಲೈ ಮಾಡೋಕ್ಕೆ ಮತ್ತು ಡಿವೈಡ್ ಮಾಡೋಕ್ಕೆ ಗೊತ್ತಿರಬೇಕು. ನೆಕ್ಸ್ಟು ಒಂದಷ್ಟು ಬೇಸಿಕ್ ಫಾರ್ಮುಲಾಸ್ಗಳಿದ್ದಾವೆ, ಆ ಫಾರ್ಮುಲಾಸು ಮಸ್ಟ್ ಆ್ಯಂಡ್ ಶುಡ್ ಎವ್ರಿ ಒನ್ ಶುಡ್ ನೋ. ನೆಕ್ಸ್ಟು ರೂಟ್ ನಂಬರ್ಸ್ನ ಆ್ಯಡು, ಸಬ್ಟ್ರ್ಯಾಕ್ಟು, ಮಲ್ಟಿಪ್ಲೈ ಮತ್ತು ಡಿವೈಡ್ ಮಾಡೋಕ್ಕೆ ಗೊತ್ತಿರಬೇಕು. ಒಂದಷ್ಟು ಬೇಸಿಕ್ ಜೊಮೆಟ್ರಿಕಲ್ ಕಾನ್ಸೆಪ್ಟ್ ಅದು ಗೊತ್ತಿರಬೇಕು. ಸೊ ಬೇಸಿಕ್ಸ್ ಆಫ್ ಗ್ರಾಫ್. ಸೊ ಫಸ್ಟ್ ಕ್ವಾಡ್ರೆಂಟಲ್ಲಿ ಯಾವ ಸೈನ್ ಇರುತ್ತೆ, ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಯಾವ ಸೈನ್ ಇರುತ್ತೆ, ಥರ್ಡ್ ಕ್ವಾಡ್ರೆಂಟ್, ಸಿಮಿಲರ್ಲಿ ದ ಫೋರ್ತ್ ಕ್ವಾಡ್ರೆಂಟ್. ನೆಕ್ಸ್ಟು ಯೂನಿಟ್ ಕನ್ವರ್ಷನ್. ಇದು ವೆರಿ ಇಂಪಾರ್ಟೆಂಟ್. ಇದು ಓನ್ಲಿ 10th ನೀವು ಮ್ಯಾಥ್ಸ್ ಎಲ್ಲೇ ಕಂಟಿನ್ಯೂ ಮಾಡಿದ್ರೂ ಯೂನಿಟ್ ಕನ್ವರ್ಷನ್ ನಿಮಗೆ ಗೊತ್ತಿರಬೇಕು. ಸೊ ಮತ್ತು ಪರ್ಸಂಟೇಜ್ ಕ್ಯಾಲ್ಕುಲೇಟ್ ಮಾಡೋದು ನಿಮಗೆ ಗೊತ್ತಿರಬೇಕು. ಸೊ ಅದಾದಮೇಲೆ ಸಮ್ ಬೇಸಿಕ್ಸ್ ಐಡಿಯಾ ಅಬೌಟ್ ದ ಸಾಲಿಡ್ಸ್. ಅಂದರೆ 2 ಡೈಮೆನ್ಷನಲ್ ಫಿಗರ್ ಅಂದ್ರೇನು, 3 ಡೈಮೆನ್ಷನಲ್ ಫಿಗರ್ ಅಂದ್ರೇನು, ಸಾಲಿಡ್ಸ್ ಅಂದ್ರೇನು, ಅದೆಲ್ಲ ಗೊತ್ತಿರಬೇಕು. ನೆಕ್ಸ್ಟು ಎಕ್ಸ್ಪೋನೆಂಟ್ಸ್. ಸೊ ಎಕ್ಸ್ಪೋನೆಂಟ್ಸ್ನ ಆ್ಯಡ್ ಯಾವಾಗ ಮಾಡಬೇಕು, ಸಬ್ಟ್ರ್ಯಾಕ್ಟ್ ಯಾವಾಗ ಮಾಡಬೇಕು, ಮತ್ತು ಮಲ್ಟಿಪ್ಲೈ ಯಾವಾಗ ಮಾಡಬೇಕು, ಆಸ್ ವೆಲ್ ಆಸ್ ಡಿವಿಷನ್ ಯಾವಾಗ ಮಾಡಬೇಕು. ಇವಾಗ ನಾನು ಅಷ್ಟು ಟಾಪಿಕ್ ಹೇಳಿದ್ನಲ್ಲ, ಅರೌಂಡ್ 16 ಟಾಪಿಕ್ಸ್ ಇದೆ. ಸೊ ಈ 16 ಕಾನ್ಸೆಪ್ಟ್ಗೆ ಬ್ರೀಫ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಈ ವಿಡಿಯೋದಲ್ಲಿ ನೀವು ಕಂಪ್ಲೀಟಾಗಿ ನೋಡಿದ್ರೆ ನಿಮಗೆ ಒಂದು ಐಡಿಯಾ ಸಿಗುತ್ತೆ. ಮತ್ತು ನಮ್ಮ ಚಾನಲಲ್ಲಿ ಏನಾರ ಫಸ್ಟ್ ಟೈಮ್ ವಿಡಿಯೋನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋನ ಪ್ರೆಸೆಂಟ್ ಇಯರ್ ಅಂದರೆ 25 26 ಯಾರು 9th ಮತ್ತು 10th ಕ್ಲಾಸ್ ಹೋಗ್ತಾ ಇದ್ದಾರೆ ಅವ್ರಿಗೆ ಶೇರ್ ಮಾಡಿ. ಡೆಫಿನೆಟ್ಲಿ ಈ ವಿಡಿಯೋ ಅವ್ರಿಗೆ ಬೇಸಿಕ್ ಕಾನ್ಸೆಪ್ಟ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಟಾಪಿಕ್ ನಂಬರ್ 1, ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್.
ಆಲ್ಮೋಸ್ಟ್ ಎಲ್ರಿಗೂ ಅಡಿಷನ್ ಗೊತ್ತಿರುತ್ತೆ, ಅಂದರೆ 5 ಡಿಜಿಟ್ ನಂಬರ್ನ ಆ್ಯಡ್ ಮಾಡೋಕ್ಕೆ ನಿಮ್ಗೆ ಗೊತ್ತಿರಬೇಕು. ಅದೇ ರೀತಿ ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್. ಸೊ ಇಲ್ಲಿ ಒಂದು ಡಿವಿಷನ್ ಪ್ರಾಬ್ಲಮ್ನ ಮಾಡಿ ತೋರಿಸ್ತೀನಿ. ಅಕಸ್ಮಾತಾಗಿ ನೀವೇನಾರ ಮರ್ತೋಗಿದ್ದರೆ ಇದು ನಿಮ್ಮ ಮೆಮೊರಿನ ರೀಕಾಲ್ ಮಾಡೋಕ್ಕೆ ಒಂದು ಹೆಲ್ಪ್ ಆಗುತ್ತೆ. ಸೊ ಯಾವುದು ಒಂದು ನಂಬರ್ ತಗೋತೀನಿ, ಯಾವುದದು? ಸೊ 1 2 8 3 7 ಡಿವೈಡೆಡ್ ಬೈ 9 ಅಂತ. ಸೊ ಎಕ್ಸಾಂಪಲ್ಲು ಜಸ್ಟ್ ರಿಮೆಂಬರ್ ಮಾಡೋಕ್ಕೆ ಅಷ್ಟೇ ಇದು. ಸೊ ಇವಾಗ ಡಿವಿಷನ್ ಸಿಂಬಲ್ ಬರಿತೀನಿ. 1 2 8 3 7 ಡಿವೈಡೆಡ್ ಬೈ 9. ಸೊ 2 ಡಿಜಿಟ್ ಕನ್ಸಿಡರ್ ಮಾಡ್ತೀನಿ. 9 1s 9. ಸಬ್ಟ್ರ್ಯಾಕ್ಟ್ ಮಾಡಿ 12ಅಲ್ಲಿ 9 ಹೋದರೆ 3 ಆಯಿತು. ಬ್ರಿಂಗ್ ಡೌನ್ ದ ನೆಕ್ಸ್ಟ್ ಡಿಜಿಟ್ 38. 9 4s 36. Subtract 2. Bring down the next digit, that is 3. 9 2s 18. Subtract 23 minus 18 is 5. Bring down the last digit, that is 7. So 9 5s 45. 9 6s 54. Subtract 3. Then put point here, then 0 here. So now 9 3s 27, then 3. The same 3 is repeating. Therefore 1 2 8 3 7 divided by 9 is the answer is 1426.3. ಇದು ಫಸ್ಟ್ ಟಾಪಿಕ್. ಸೆಕೆಂಡ್ ಟಾಪಿಕ್ ಬಂದು ಟೇಬಲ್ಸ್. ಸೊ ಅಟ್ಲೀಸ್ಟ್ ಮಿನಿಮಮ್ 10 ಟೇಬಲ್ಸ್ನ ನೀವು ಗೊತ್ತಿರಬೇಕು. ಅಟ್ಲೀಸ್ಟ್ ಮಿನಿಮಮ್ 20 ಅಂತ ಹೇಳ್ತೀವಿ, ಬಟ್ ಇನ್ ಎಕ್ಸ್ಟ್ರೀಮ್ ಕೇಸಸ್ ಸೊ ಅಟ್ಲೀಸ್ಟ್ ಮಿನಿಮಮ್ 10 ನಿಮಗೆ ಗೊತ್ತಿದ್ರೆ ಸೊ 10th ಕ್ಲಾಸ್ ಮ್ಯಾಥ್ಸು ತುಂಬ ಈಸಿ ಆಗುತ್ತೆ. ಸೊ ಟಾಪಿಕ್ ನಂಬರ್ 3, ನಂಬರ್ಸ್. ಸೊ ನಂಬರ್ಸ್ ಅಂದರೆ ಇಲ್ಲಿ ಯಾರು ನಿಮಗೆ ಡೆಫಿನೇಷನ್ನ ಕೇಳಲ್ಲ. ಈಗ ವಾಟ್ ಈಸ್ ಇಂಡೀಜರ್ ಅಂದರೆ ಡೆಫಿನೇಷನ್ ಕೇಳಲ್ಲ, ಬಟ್ ಇಂಡೀಜರ್ ಅಂದರೆ ಏನು ಅಂತ ಗೊತ್ತಿರಬೇಕು. ಅದೇ ಥರ ಪ್ರೈಮ್ ನಂಬರು, ಕಾಂಪೋಸಿಟ್ ನಂಬರು. ಸೊ ಲೆಟ್ ಮಿ ಟೇಕ್ ದ ಫಸ್ಟ್ ಇಂಡೀಜರ್ಸ್. ಸೊ ಇಂಡೀಜರ್ಸ್ ಏನಂದರೆ ನೆಗೆಟಿವ್ ನಂಬರು, 0 ಪಾಸಿಟಿವ್ ನಂಬರ್ಸ್, ಎಲ್ಲ ನಂಬರ್ಸ್ನ ಸೇರಿ ನಾವು ಇಂಡೀಜರ್ಸ್ ಅಂತ ಕರಿತೀವಿ, ಆಯಿತಾ? ಸೊ ಈಗ -3, -2, -1, 0, +1, +2, +3 ಆ್ಯಂಡ್ ಸೊ ಆನ್. ಈ ಥರ ಇದ್ದರೆ ನಾವು ಇಂಡೀಜರ್ಸ್ ಅಂತ ಕರಿತೀವಿ. ಸೊ ನೆಕ್ಸ್ಟು ಪ್ರೈಮ್ ನಂಬರ್. ಏನು ಪ್ರೈಮ್ ನಂಬರ್ ಅಂದರೆ, ಸೊ ದ ನಂಬರ್ ಹ್ಯಾಸ್ ಓನ್ಲಿ 2 ಫ್ಯಾಕ್ಟರ್ಸ್. ದ ಫಸ್ಟ್ ಫ್ಯಾಕ್ಟರ್ ಇಸ್ 1 ಆ್ಯಂಡ್ ದ ಸೆಕೆಂಡ್ ಫ್ಯಾಕ್ಟರ್ ಈಸ್ ದ ನಂಬರ್ ಇಟ್ ಸೆಲ್ಫ್. ಅಂದರೆ ಇವಾಗ ಒಂದು ನಾನು ನಂಬರ್ ಬರೆದ್ರೆ ಎಕ್ಸಾಂಪಲ್ 1 ಅಂತ 2 ಅಂತ ಬರಿತೀನಿ. ಸೊ ಇದಕ್ಕೆ ಫ್ಯಾಕ್ಟರ್ ಬರೀಬೇಕು. ಫ್ಯಾಕ್ಟರ್ ಅಂದ್ರೇನು? ಇದು ಯಾವ್ಯಾವ ಟೇಬಲಲ್ಲಿ ಬರುತ್ತೆ? 1 ಟೇಬಲಲ್ಲಿ ಬರುತ್ತೆ ಮತ್ತು 2 ಟೇಬಲಲ್ಲಿ ಬರುತ್ತೆ, ಕರೆಕ್ಟಾ? ಸೊ ಆ್ಯಂಡ್ ಇಟ್ ಹ್ಯಾಸ್ ಡೆಫಿನೇಷನ್ ಸೇಸ್ ಇಟ್ ಹ್ಯಾಸ್ 2 ಫ್ಯಾಕ್ಟರ್ಸ್. ಸೊ ಫಸ್ಟ್ ಫ್ಯಾಕ್ಟರು 1, ಸೆಕೆಂಡ್ ಫ್ಯಾಕ್ಟರು ನಂಬರ್. ಈ ಥರ ನಂಬರ್ನ ನಾವು ಪ್ರೈಮ್ ನಂಬರ್ ಅಂತ ಕರಿತೀವಿ. ಸೊ ಲೆಟ್ ಮಿ ಟೇಕ್ 3. ಸೊ 1 and 3. ನೆಕ್ಸ್ಟು 5, ನೆಕ್ಸ್ಟ್ 7, 9 ಆಗಲ್ಲ ಯಾಕೆಂದರೆ ಅದು ಕಾಂಪೋಸಿಟ್ ನಂಬರು. ನೆಕ್ಸ್ಟ್ 11, 13, ನೆಕ್ಸ್ಟ್ 17, ನೆಕ್ಸ್ಟು 19, ಇದೇ ಥರ ಅಟ್ಲೀಸ್ಟ್ ಟಿಲ್ ನಿಮಗೆ ಒಂದು 50 ಪ್ರೈಮ್ ನಂಬರ್ಸ್ ಕೊಟ್ಟಿದ್ರೆ ಬೆಟರು. ನೆಕ್ಸ್ಟು ಕಾಂಪೋಸಿಟ್ ನಂಬರ್ಸ್. ಸೊ ಕಾಂಪೋಸಿಟ್ ನಂಬರ್ಸ್ ಅಂದರೆ ಏನಂದರೆ ಇಟ್ ಹ್ಯಾಸ್ ಮೋರ್ ದೆನ್ 2 ಫ್ಯಾಕ್ಟರ್ಸ್. ಫಾರ್ ಎಕ್ಸಾಂಪಲ್ ನಾನು 9 ಅಂತ ತೊಗೋತೀನಿ ನೋಡಿ. ಸೊ ಇದು 1 ಟೇಬಲಲ್ಲಿ ಬರುತ್ತೆ, 1 9s 9. ನೆಕ್ಸ್ಟು 3 ಟೇಬಲಲ್ಲಿ ಬರುತ್ತೆ, 3 3s 9. ನೆಕ್ಸ್ಟು 9 ಟೇಬಲಲ್ಲಿ ಬರುತ್ತೆ. ಇಟ್ ಹ್ಯಾಸ್ 3 ಫ್ಯಾಕ್ಟರ್ಸ್. ಸೊ ಈ ಥರ ಇದ್ದರೆ ಆ ನಂಬರ್ನ ನಾವು ಕಾಂಪೋಸಿಟ್ ನಂಬರ್ಸ್ ಅಂತ ಕರಿತೀವಿ, ಆಯಿತಾ? ಸೊ ದ ಫಸ್ಟ್ ಕಾಂಪೋಸಿಟ್ ನಂಬರ್ ಈಸ್ ಇಟ್ ಈಸ್ ನಾಟ್ ಫಸ್ಟ್. 9 ಈಸ್ ಒನ್ ಆಫ್ ದಿ ಕಾಂಪೋಸಿಟ್ ನಂಬರ್. ನೆಕ್ಸ್ಟು 12 ಬರಿಬೋದು. ನೆಕ್ಸ್ಟು 14 ಅದನ್ನು ಬರಿಬೋದು. ನೆಕ್ಸ್ಟು 15 ಬರಿಬೋದು. ಸೊ ಅದೇ ಥರ ಕಂಟಿನ್ಯೂ ಮಾಡಬೇಕು. ಈ ಥರ ನಂಬರ್ನ ನಾವು ಕಾಂಪೋಸಿಟ್ ನಂಬರ್ ಅಂತ ಕರಿತೀವಿ.
ನೆಕ್ಸ್ಟು ಎಕ್ಸಾಕ್ಟ್ ಸ್ಕ್ವೇರ್ ನಂಬರ್ ಅಂದರೆ ಎಕ್ಸಾಕ್ಟ್ ಸ್ಕ್ವೇರ್. 1 ಸ್ಕ್ವೇರ್ ಅಂದರೆ 1, 2 ಸ್ಕ್ವೇರ್ ಅಂದರೆ 4, 3 ಸ್ಕ್ವೇರ್ ಅಂದರೆ 9, 4 ಸ್ಕ್ವೇರ್ ಅಂದರೆ 16, 5 ಸ್ಕ್ವೇರ್ ಅಂದರೆ 25. ಅಟ್ಲೀಸ್ಟ್ ಒಂದು 50 ಗಂಟೆ ಗೊತ್ತಿದ್ರೆ ಬೆಟರು. ನೆಕ್ಸ್ಟು ಎಕ್ಸಾಕ್ಟ್ ಕ್ಯೂಬ್ ನಂಬರ್. ಸೊ ಒಂದು ನಂಬರ್ನ 3 ಟೈಮ್ಸ್ ಮಲ್ಟಿಪ್ಲೈ ಮಾಡೋದನ್ನ ನಾವು ಕ್ಯೂಬ್ ನಂಬರ್ ಅಂತ ಕರಿತೀವಿ. ಸೊ 1, 9, ನೆಕ್ಸ್ಟು 27, 64, ಇದೇ ಥರ ಕಂಟಿನ್ಯೂ ಆಯ್ತಾ ಇರುತ್ತೆ. ಆಯಿತಾ, ಅದು ಗೊತ್ತಿರಬೇಕು. ನೆಕ್ಸ್ಟು ಆಡ್ ನಂಬರು, ಎಲ್ರಿಗೂ ಗೊತ್ತಿರುತ್ತೆ ಏನು ಆಡ್ ನಂಬರ್ ಅಂದರೆ. ಸೊ 1, 3, 5, 7 ಅಂದರೆ ನಂಬರ್ ಎಂಡಿಂಗ್ ಡಿಜಿಟು ಇಷ್ಟರಲ್ಲಿ ಏನಾರ ಎಂಡ್ ಆದರೆ ಇಷ್ಟರಲ್ಲಿ 1, 3, 5, 7, 9 ಅದನ್ನು ನಾವು ಆಡ್ ನಂಬರ್ ಅಂತ ಕರಿತೀವಿ. ಅದೇ ನಂಬರ್ ಎಂಡಿಂಗ್ ಡಿಜಿಟು 0, 2, 4, 6, 8 ಇಷ್ಟರಲ್ಲಿ ಏನಾರ ಎಂಡ್ ಆದರೆ ಅದನ್ನು ನಾವು ಈವನ್ ನಂಬರ್ ಅಂತ ಕರಿತೀವಿ. ಸೊ ಇದಲ್ದೇ ನ್ಯಾಚುರಲ್ ನಂಬರ್ ಏನು ನ್ಯಾಚುರಲ್ ನಂಬರ್ ಅಂದರೆ ಆಲ್ ಕಂಟಿನ್ಯೂಸ್ ನಂಬರ್ಸ್ 1, 2, 3, 4 ಇದು ಪ್ರಾಬಬಿಲಿಟಿಲಿ ಯೂಸ್ ಆಗುತ್ತೆ. ಸೊ ಒಂದು ಪ್ರಾಬಬಿಲಿಟಿ ಅಂತ ಚಾಪ್ಟರ್ ಇದೆ, ಅಲ್ಲಿ ಇದೆಲ್ಲ ಗೊತ್ತಿರಬೇಕು. ಸೊ ನ್ಯಾಚುರಲ್ ನಂಬರ್ಸ್, ಹೋಲ್ ನಂಬರ್. ಸೊ ಹೋಲ್ ನಂಬರ್ ಅಂದರೆ 0 ಇಂದ ಸ್ಟಾರ್ಟ್ ಆಗುತ್ತೆ. 0, 1, 2, 3 ಆ್ಯಂಡ್ 4 ಆ್ಯಂಡ್ ಸೊ ಆನ್. ಸೊ ಇಷ್ಟು ಗೊತ್ತಿದ್ದರೆ ನಿಮಗೆ ಸಖತ್ತು 10th ಮ್ಯಾಥ್ಸಲ್ಲಿ ಪ್ರಾಬಬಿಲಿಟಿ ಅನ್ನೋ ಚಾಪ್ಟರ್ನ ನೀಟಾಗಿ ಮಾಡ್ಬೋದು. ಸೊ ಟಾಪಿಕ್ ನಂಬರ್ 4 ಫ್ಯಾಕ್ಟರ್ಸ್, ಟಾಪಿಕ್ ನಂಬರ್ 5 HCF ಆ್ಯಂಡ್ LCM. ಸೊ ಫ್ಯಾಕ್ಟರ್ಸ್ನ ಬರೆಯೋಕ್ಕೆ ನಿಮಗೆ ಟೇಬಲ್ ಗೊತ್ತಿರಬೇಕು. ಸೊ ಟೇಬಲ್ ಏನು ಕಲಿಬೇಕಂದ್ರೆ, ನೀವು ಫ್ಯಾಕ್ಟರ್ಸ್ ಏನಾರ ಬರೀಬೇಕಂದ್ರೆ ಟೇಬಲ್ ಗೊತ್ತಿದ್ದರೆ ವುಡ್ ಬಿ ವೆರಿ ಈಸಿ ಟು ರೈಟ್ ದ ಫ್ಯಾಕ್ಟರ್ಸ್. ಇವಾಗ ನಾನು ಫಸ್ಟು 8 ಅಂತ ಬರಿತೀನಿ. 8ಗೆ ಫ್ಯಾಕ್ಟರ್ ಬರಿತೀನಿ. ಸೊ ವಿಚ್ ಕಮ್ಸ್ ಇನ್ 1's ಟೇಬಲ್? ಎಸ್. 2 ಟೇಬಲಲ್ಲಿ ಬರುತ್ತಾ? ಎಸ್. 2 4s 8. ನೆಕ್ಸ್ಟು 4 ಟೇಬಲಲ್ಲಿ ಬರುತ್ತೆ. ನೆಕ್ಸ್ಟು 8 ಟೇಬಲಲ್ಲಿ ಬರುತ್ತೆ. ಸೊ ದೀಸ್ ನಂಬರ್ ಆರ್ ಕಾಲ್ಡ್ ಆಸ್ ಫ್ಯಾಕ್ಟರ್ ಆಫ್ 8. ಅದನ್ನು ನಾವು 8 ಫ್ಯಾಕ್ಟರ್ ಅಂತ ಕರಿತೀವಿ. ಈಗ 12ಗೆ ಬರಿತೀನಿ ನೋಡಿ. ಸೊ 1 ಟೇಬಲಲ್ಲಿ ಬರುತ್ತೆ, 2 ಟೇಬಲಲ್ಲಿ ಬರುತ್ತೆ, ಎಸ್ ಅಫ್ಕೋರ್ಸ್ 3 ಟೇಬಲಲ್ಲಿ ಬರುತ್ತೆ, 4 ಟೇಬಲಲ್ಲೂ ಬರುತ್ತೆ. ನೆಕ್ಸ್ಟು 5ಅಲ್ಲಿ ಬರಲ್ಲ, 6ಅಲ್ಲಿ ಬರುತ್ತೆ. ನೆಕ್ಸ್ಟು 12. ನೆಕ್ಸ್ಟು ನಾನು 16 ಅಂತ ತಗೋತೀನಿ. ಸೊ ಫ್ಯಾಕ್ಟರ್ಸು 1 ಟೇಬಲಲ್ಲಿ ಬರುತ್ತೆ, 2 ಟೇಬಲಲ್ಲಿ ಬರುತ್ತೆ, 3ಅಲ್ಲಿ ಬರಲ್ಲ, 4ಅಲ್ಲಿ ಬರುತ್ತೆ. 4 4s 16. ನೆಕ್ಸ್ಟು 5ಅಲ್ಲಿಲ್ಲ, 6ಅಲ್ಲಿಲ್ಲ, 7ಅಲ್ಲಿಲ್ಲ, 8ಅಲ್ಲಿ ಬರುತ್ತೆ ಎ. ನೆಕ್ಸ್ಟು 16. ನೆಕ್ಸ್ಟ್ ಇನ್ನೊಂದು ನಂಬರ್ ಕನ್ಸಿಡರ್ ಮಾಡ್ತೀನಿ, 32. ಸೊ 1 ಟೇಬಲಲ್ಲಿ ಬರುತ್ತೆ, ನೆಕ್ಸ್ಟು 2 ಟೇಬಲಲ್ಲಿ ಬರುತ್ತೆ, ನೆಕ್ಸ್ಟು 4 ಟೇಬಲಲ್ಲಿ ಬರುತ್ತೆ. ನೆಕ್ಸ್ಟು 5ಅಲ್ಲಿ ಬರುತ್ತಾ? ಇಲ್ಲ. 6ಅಲ್ಲಿ ಇಲ್ಲ, 7ಅಲ್ಲಿ ಇಲ್ಲ, 8ಅಲ್ಲಿ ಬರುತ್ತೆ. 8 4s 32. ನೆಕ್ಸ್ಟು 9ಅಲ್ಲಿ ಬರುತ್ತಾ? ಇಲ್ಲ. 10ಅಲ್ಲಿ ಬರುತ್ತಾ? ಇಲ್ಲ. ನೆಕ್ಸ್ಟು 16ಅಲ್ಲಿ ಬರುತ್ತೆ. ನೆಕ್ಸ್ಟು 32. ಸೊ ಇವನ್ ಆಲ್ ದಿಸ್ ನಂಬರ್ಸ್ ಟುಗೆದರ್ಲಿ ವಿ ಕಾಲ್ ಇಟ್ ಆಸ್ ಫ್ಯಾಕ್ಟರ್ಸ್. ಇವನ್ನ ಫ್ಯಾಕ್ಟರ್ಸ್ ಅಂತ ಕರಿತೀವಿ. ಸೊ ಟೇಬಲ್ದು ಅಪ್ಲಿಕೇಶನ್ ಏನಂದರೆ ಇದು ಫ್ಯಾಕ್ಟರ್ಸ್ ಬರೆಯೋಕ್ಕೆ ಟೇಬಲ್ ಗೊತ್ತಿರಬೇಕು. ಸೊ ಇದು ಯಾವ ಚಾಪ್ಟರಲ್ಲಿ ಅಂದರೆ ಚಾಪ್ಟರ್ ಎಸ್ಪೆಷಲಿ ಇದು ಎಲ್ಲಿ ಯೂಸ್ ಆಗುತ್ತೆ ಅಂದರೆ ಕ್ವಾಡ್ರಾಟಿಕ್ ಈಕ್ವೇಷನ್ ಅಂತ ಒಂದು ಚಾಪ್ಟರ್ ಇದೆ, ಅಲ್ಲಿ ಇದು ತುಂಬ ಯೂಸ್ ಆಗುತ್ತೆ. ಆಯಿತಾ. ನೆಕ್ಸ್ಟು HCF LCM. ಸೊ HCF LCM ಅಂತಲೇ ಒಂದು ಫಸ್ಟ್ ಚಾಪ್ಟರ್ ಇದೆ, ನಂಬರ್ ಸಿಸ್ಟಮ್ ಅಂತ ಫಸ್ಟ್ ಚಾಪ್ಟರ್ ಇದೆ. ಸೊ ಅಲ್ಲಿ HCF LCM ಕಾನ್ಸೆಪ್ಟು ಮಸ್ಟ್ ಆ್ಯಂಡ್ ಶುಡ್ ನಿಮಗೆ ಗೊತ್ತಿರಲೇಬೇಕು. ಸೊ ಅದಕ್ಕಿಂತ ಮುಂಚೆ ಲೆಟ್ ಮಿ ಡಿಫೈನ್ ವಾಟ್ ಈಸ್ HCF ಆ್ಯಂಡ್ ವಾಟ್ ಈಸ್ LCM. HCF ಅಂದರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತ, LCM ಅಂದರೆ ಲೀಸ್ಟ್ ಕಾಮನ್ ಮಲ್ಟಿಪಲ್ ಅಂತ. ಸೊ ಇವಾಗ ಒಂದು ಕ್ವಶನ್ ತಗೊಂಡು ನಾನು HCF ಮತ್ತು LCM ಎರಡನ್ನೂ ಮಾಡ್ತೀನಿ. ಲೆಟ್ ಮಿ ಟೇಕ್ ದಿಸ್ ಓನ್ಲಿ. ಸೊ 8, 12, 16. ಸೊ ಈ 3 ನಂಬರ್ಗೆ ನಾನು HCF ಮತ್ತು LCMನ ಫೈಂಡ್ ಔಟ್ ಮಾಡ್ತೀನಿ. ಸೊ ಫಸ್ಟ್ HCF ಫೈಂಡ್ ಔಟ್ ಮಾಡ್ತೀನಿ. HCF ಫೈಂಡ್ ಔಟ್ ಮಾಡೋಕ್ಕೆ ನಮಗೆ ಫ್ಯಾಕ್ಟರ್ಸ್ ಬರೀಬೇಕು. ಸೊ ವಿಚ್ ಕಮ್ಸ್ ಇನ್ 1's ಟೇಬಲ್ ಇಲ್ಲೇ ಬರೆದಿದ್ದೀನಲ್ಲ, 1, 2, 4, 8. ನೆಕ್ಸ್ಟು 12 ಬರೀತೀನಿ. ಸೊ 12 ಫ್ಯಾಕ್ಟರ್ಸು ಇಲ್ಲೇ ಬರೆದಿದ್ದೀನಿ. 1, 2, 3, 4, 6, 12. ನೆಕ್ಸ್ಟು 16 ಬರೀತೀನಿ. 1, 2, 4,
8 16. ಸೊ ಎಚ್ ಸಿ ಎಫ್ ಬರಿಬೇಕಂದ್ರೆ ಫಸ್ಟು ಸಿ ಎಫ್ ಬರ್ಕೋಬೇಕು. ಏನು ಸಿ ಎಫ್ ಅಂದರೆ ಕಾಮನ್ ಫ್ಯಾಕ್ಟರ್. ವಾಟ್ ಡಸ್ ಇಟ್ ಮೀನ್? ದ ನಂಬರ್ ಹ್ಯಾಸ್ ಟು ಬಿ ದೇರ್ ಇನ್ ಆಲ್ ದ 3. ಎಲ್ಲದರಲ್ಲೂ ಇರಬೇಕು. ನೋಡಿ ಇಲ್ಲಿ ಯಾವ್ಯಾವಿದೆ ಸರ್ಕಲ್ ಮಾಡಿ. 1 ಇಲ್ಲೂ ಇದೆ, 1 ಇಲ್ಲೂ ಇದೆ, 1 ಇಲ್ಲೂ ಇದೆ. ಸೊ 1 3ರಲ್ಲೂ ಇದೆ. ಸೊ 2 ಇಲ್ಲೂ ಇದೆ, ಇಲ್ಲೂ ಇದೆ, ಇಲ್ಲೂ ಇದೆ, 2 ಇಲ್ಲೂ ಇದೆ. ಸೊ 4 ಇಲ್ಲೂ ಇದೆ, ಇಲ್ಲೂ ಇದೆ, ಇಲ್ಲೂ ಇದೆ. 4 ಆಯಿತು, ಆಯಿತಾ? ಸೊ ಇವಾಗ ಅದು ಬಿಟ್ಟು ಇನ್ನು ಯಾವುದೋ ಇದೆಯಾ? 8 ಇಲ್ಲಿದೆ, ಇಲ್ಲಿದೆ, ಬಟ್ ಇಲ್ಲಿಲ್ಲ. ಸೊ ವಿ ಕ್ಯಾನಾಟ್ ಟೇಕ್ ದಟ್. ಸೊ ಇವಾಗ ಹೆಚ್ ಸಿ ಎಫ್ ಇರಬೇಕು. ಎಚ್ ಸಿ ಎಫ್ ದ ಮೀನಿಂಗ್ ಏನು? ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಮಾಂಗ್ ದ ಕಾಮನ್ ಫ್ಯಾಕ್ಟರ್ ವಿಚ್ ಇಸ್ ದ ಹೈಯೆಸ್ಟ್. ಸೊ 1 2 4ಅಲ್ಲಿ ಯಾವ್ದು ಹೈಯೆಸ್ಟು? 4. ಸೊ ಇದು ಹೆಚ್ ಸಿ ಎಫ್. ಇವಾಗ ಇದೇ ನಂಬರ್ಗೆ ನಾವು ಎಲ್ ಸಿ ಎಮ್ನ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ಮಾಡಿ ತೋರಿಸ್ತೀನಿ ನೋಡಿ. 8, 12, 16 ಎಲ್ ಸಿ ಎಮ್. ಸೊ ಎಲ್ ಸಿ ಎಮ್ ಅಂದರೆ ಡಿವೈಡ್ ಮಾಡೋಕ್ಕೆ ನಿಮ್ಗೆ ಗೊತ್ತಿರಬೇಕು. ಈ ಥರ ಬರ್ದೆ 2 4s, 2 6s, 2 8s. Again, all the 3 numbers are even, divide by 2. 2 2s, 2 3s, 2 4s. Next, again 2. Always go with smaller number. 2 1s, 3 as it is, 2 2s. Next, 2 ಇಂದ ಮಲ್ಟಿಪ್ಲೈ ಮಾಡ್ತೀನಿ. 1 as it is, 3 as it is, 2 1. Next, 3 ಇಂದ 1 1 1. ಸೊ 1 1 1. ನಿಮಗೆ ಎಂಡಿಂಗಲ್ಲಿ ಈ 1 ಬರಬೇಕು. ಇವಾಗ ಎಲ್ ಸಿ ಎಮ್ ಬೇಕಂದರೆ ನನಗೆ ಇಲ್ಲೇನು ಬಂದಿದ್ದಾವೆ ನಂಬರ್ಸು ಅವನ್ನೆಲ್ಲನೂ ಮಲ್ಟಿಪ್ಲೈ ಮಾಡಬೇಕು. ಎಲ್ ಸಿ ಎಮ್ ಈಸ್ ಈಕ್ವಲ್ ಟು 2 ಇಂಟು 2 ಇಂಟು 1 2 3 4 ಟೈಮ್ಸ್ 2 ಇಂಟು 2 ಇಂಟು 3. ಸೊ ಇದೆರಡು ನಂಬರ್ ಮಲ್ಟಿಪ್ಲೈ ಮಾಡಿ, ಇದೆರಡು ನಂಬರ್ ಮಲ್ಟಿಪ್ಲೈ ಮಾಡಿ. ಸೊ 2 2s 4 ಇಂಟು 2 2s 4 ಇಂಟು 3. ಇವಾಗ ಇದೆರಡು 4 ಇಂಟು 4 16 ಇಂಟು 3. ಸೊ 16 3s 48. ಸೊ ಎಚ್ ಸಿ ಎಫ್ ಬಂದು 4 ಮತ್ತು ಎಲ್ ಸಿ ಎಮ್ ಬಂದು 48. ಸೊ ಇದೇ ಥರ ಒಂದಷ್ಟು ನಂಬರ್ಗಳಿಗೆ ನೀವು ಎಚ್ ಸಿ ಎಫ್ ಎಲ್ ಸಿ ಎಮ್ನ ಪ್ರಾಕ್ಟೀಸ್ ಮಾಡಿ. ಪ್ರೈಮ್ ಫ್ಯಾಕ್ಟ್ರೈಸೇಷನ್. ಸೊ ನೆಕ್ಸ್ಟು 6th ಟಾಪಿಕ್ ಬಂದು ಪ್ರೈಮ್ ಫ್ಯಾಕ್ಟ್ರೈಸೇಷನ್. ಸೊ ಪ್ರೈಮ್ ಫ್ಯಾಕ್ಟ್ರೈಸೇಷನ್ ಮಾಡಬೇಕಂದ್ರೆ ನಮಗೆ ಪ್ರೈಮ್ ನಂಬರ್ಸ್ನ ಗೊತ್ತಿರಬೇಕು. ಸೊ ಪ್ರೈಮ್ ನಂಬರ್ಸ್ ಗೊತ್ತಿದ್ರೆ ಪ್ರೈಮ್ ಫ್ಯಾಕ್ಟ್ರೈಸೇಷನ್ನ ಮಾಡೋದು ತುಂಬ ಈಸಿ. ಅದಕ್ಕೇ ನಾನು ಪ್ರೈಮ್ ನಂಬರ್ಸು ಕಾಂಪೋಸಿಟ್ ನಂಬರ್ಸ್, ಸೊ ವಿಚ್ ಐ ಹ್ಯಾಡ್ ಎಕ್ಸ್ಪ್ಲೇನ್ ಅರ್ಲಿ ಇನ್ ದಿಸ್ ವಿಡಿಯೋ, ಅದಕ್ಕಿಂತ ಮುಂಚೆನೇ ಎಕ್ಸ್ಪ್ಲೇನ್ ಮಾಡಿದ್ದು. ಈಗ ಪ್ರೈಮ್ ಫ್ಯಾಕ್ಟ್ರೈಸೇಷನ್, ಈಗ ನಂಬರ್ಸ್ ಕೊಡ್ತಾರೆ ಈ ಥರ. ಏನು, ಲೆಟ್ ಮಿ ಟೇಕ್ 8, ನೆಕ್ಸ್ಟ್ 16, ನೆಕ್ಸ್ಟ್ 24. ಸೊ ಪ್ರೈಮ್ ಫ್ಯಾಕ್ಟ್ರೈಸೇಷನ್ ಅಂದರೆ ಏನಂದರೆ ಈ ನಂಬರ್ಸ್ನ ಪ್ರೈಮ್ ಫ್ಯಾಕ್ಟ್ರೈಸೇಷನ್ ಮಾಡಿ ಎಲ್ ಸಿ ಎಮ್ನ ಫೈಂಡ್ ಔಟ್ ಮಾಡ್ಬೋದು. ಸೊ ಆ ಮೆಥಡ್ಗೆ ನಾವು ಪ್ರೈಮ್ ಫ್ಯಾಕ್ಟ್ರೈಸೇಷನ್ ಅಂತ ಕರಿತೀವಿ. ಅಂದರೆ ಎಲ್ಲ ಪ್ರೈಮ್ ನಂಬರೇ ಆಗಿರಬೇಕು. ಇವಾಗ 2 4s, 2 8s, 2 12s. ನೆಕ್ಸ್ಟು ಸೊ ಇದನ್ನ ನೀವು ಸಿಂಗಲ್ನಾಗೂ ಮಾಡ್ಬೋದು ಅಥವಾ ಈ ಥರ ಎಲ್ಲನೂ 3 ನಂಬರು ಅಟ್ ಎ ಟೈಮು ಮಾಡ್ಬೋದು. 2 2s, 2 4s, 2 6s, 2 1s, 2 2s, 2 3s. ಸೊ 1 2 again 2, 1 as it is, 1 as it is, 3. So next to 3 1 1 1. So whatever the numbers which I have written here, that is called as prime numbers. See, nodi 2 prime number, the only even prime number is 2. Next to 3. So 2 into 2 into 2 into 2 into 3. So this method is called as prime factorization. Look at the number here. ಇಲ್ಲಿ ಎಲ್ಲ ನಂಬರು ಓನ್ಲಿ ಪ್ರೈಮ್ ಫ್ಯಾಕ್ಟ್ರೈಸೇಷನ್ ಅಂದರೆ ಪ್ರೈಮ್ ನಂಬರ್ನ ಯೂಸ್ ಮಾಡಿದ್ದೀನಿ. ಸೊ ಇದರ ಅಪ್ಲಿಕೇಶನ್ಸು ನಾವು ನ್ಯೂಮರಿಕಲ್ಸಲ್ಲಿ ಎಕ್ಸಾಕ್ಟಾಗಿ ಯೂಸ್ ಮಾಡ್ಕೋತೀವಿ. ಸೊ ಪ್ರೈಮ್ ಫ್ಯಾಕ್ಟ್ರೈಸೇಷನ್ ಅಂದರೆ ಇದು. ನೆಕ್ಸ್ಟು ನಂಬರ್ ಸೈನು. ಸೊ ಏನು ನಂಬರ್ ಸೈನ್ ಅಂದರೆ ಇವಾಗ ನಾನು 3 + 2 ಅಂತ ಕೊಟ್ಟರೆ ಈಸಿಲಿ ನೀವು 5 ಅಂತ ಬರೀತೀರ, ಕರೆಕ್ಟಾ? ಅದೇ 3 - 2 ಅಂತ ಕೊಟ್ಟರೆ ಈಸಿಲಿ ಬರೀತೀರ. ಸೊ 3 × 3 ಅಂತ ಕೊಟ್ಟರೆ ಈಸಿಲಿ ಬರೀತೀರ 9. 6 / 3 ಅಂತ ಕೊಟ್ಟರೆ ಅದನ್ನು ಬರೀತೀರಾ ಎಷ್ಟು 2 ಬರುತ್ತೆ. ಇದು ವಿತ್ ಸೈನ್ ಕೊಟ್ಟರೆ ಆ್ಯಡು ಮಲ್ಟಿಪ್ಲೈ ಡಿವೈಡು ಹೆಂಗೆ ಮಾಡೋದು ಅಂತ. ಅದಕ್ಕಿಂತ ಮುಂಚೆ ಪ್ಲಸ್ ಇಂಟು ಪ್ಲಸ್
minus into plus, minus, minus into minus, it is plus, plus into minus, so it is minus. ಇದು ಗೊತ್ತಿರಬೇಕು. ಇಲ್ಲಿ ಆ್ಯಡ್ ಅಷ್ಟೇ ಮಾಡಿದೆ, ಆ್ಯಡು ಸಬ್ಟ್ರಾಕ್ಟರ್. ಇವಾಗ ನಾನು ಆ್ಯಡ್ ಮಾಡ್ತೀನಿ ನೋಡಿ, -3 ಪ್ಲಸ್ ಆಫ್ -2 ಈ ಥರ ಕೊಡ್ತೀನಿ. ಇದನ್ನು ಹೆಂಗೆ ಮಾಡೋದು, ಫಸ್ಟು ಸೈನ್ನ ಮಲ್ಟಿಪ್ಲೈ ಮಾಡಬೇಕು. ಈ -3 ಹಂಗೆ ಬರ್ಕೋಬೇಕು, ಪ್ಲಸ್ ಇಂಟು ಮೈನಸ್, -2 ಆಯಿತು. ಸೊ -3 -2 ಎರಡು ನೆಗೆಟಿವ್ ನಂಬರ್ ವಿತ್ ಸೈನು, ಸೊ ಇಟ್ ಈಸ್ -5. ಇದು ಗೊತ್ತಿರಬೇಕು. ಇವಾಗ ಅದನ್ನೇ -3 ಮೈನಸ್ ಆಫ್ -3 ಅಂತ ಬರಿತೀನಿ. ಇದನ್ನ ಮಾಡಲಿ ನೋಡಿ, ಫಸ್ಟು ಮೈನಸ್ ಇಂಟು ಮೈನಸ್, ಮೈನಸ್ ಇಂಟು -3 ಹಾಗೆ ಬರ್ಕೊಂಡೆ, ಮೈನಸ್ ಇಂಟು ಮೈನಸ್ ಪ್ಲಸ್ 3, ಸೊ -3 + 3 ವಿಚ್ ಇಸ್ ಈಕ್ವಲ್ ಟು 0. ನೀವು ಈ ಥರ ಏನಾರು ಕೊಟ್ಟರೆ ಸುಮ್ಮನೆ -6 ಅಂತ ಬರೆದು ಬಿಡ್ತೀರಾ. ನೋ, ದಟ್ ಈಸ್ ನಾಟ್ ಲೈಕ್ ದಟ್. ಇದನ್ನು ಇದೇ ರೀತಿ ಮಾಡಬೇಕು. -3 + 3 ವಿಚ್ ಈಸ್ ಈಕ್ವಲ್ ಟು 0. ಇವಾಗ -3 -5 ಎಷ್ಟು, -3 -5 -8. ಈ ಸೈನ್ ಕನ್ವೆನ್ಷನ್ ಗೊತ್ತಿದ್ರೆ ಇಂಡಿಜರ್ಸ್ನ ಆ್ಯಡು, ಸಬ್ಟ್ರಾಕ್ಟು, ಮಲ್ಟಿಪ್ಲೈ ಮತ್ತು ಡಿವಿಷನ್ನು, ಬ್ರಾಕೆಟ್ ಅಂತ ಬರೆದ್ರೆ ಅದು ಮಲ್ಟಿಪ್ಲಿಕೇಶನ್. ಸೊ ಮಲ್ಟಿಪ್ಲಿಕೇಶನ್ ಅಂತ ಬರೋದು ಒಂದೇ, ಅಥವಾ ಬ್ರಾಕೆಟಲ್ಲಿ ಬರೆದ್ರೂ ಒಂದೇ, ಅದು ಮಲ್ಟಿಪ್ಲೈಯೇ ಆಗಿರುತ್ತೆ. ಸೊ ಈ ಥರದ್ದು ಒಂದಷ್ಟು ಎಕ್ಸಾಂಪಲ್ಸ್ನ ರೆಫರ್ ಮಾಡಿ, ಅಥವಾ ನೀವೇನು ಇಂಡಿಜರ್ಸ್ ಚಾಪ್ಟರು ಕಲ್ತಿದ್ರೆ ಅದನ್ನು ಅಷ್ಟು ಟೈಮ್ ಒಂದಷ್ಟು ನಂಬರ್ ಬರ್ಕೊಂಡು ಜಸ್ಟ್ ರಿವೈಸ್ ಮಾಡ್ಕೊಳ್ಳಿ. ಡೆಫಿನೆಟ್ಲಿ ಇದು ಯೂಸ್ ಆಗುತ್ತೆ. ಯಾಕಂದರೆ ಇನ್ ದ ಚಾಪ್ಟರು ಆಲ್ಮೋಸ್ಟ್ 2-3 ಚಾಪ್ಟರ್ಸಲ್ಲಿ ಈ ಕಾನ್ಸೆಪ್ಟು ನಮಗೆ ಯೂಸ್ ಆಗುತ್ತೆ. ಓಕೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಏನಕ್ಕಂದರೆ ಇನ್ನು ಟಾಪಿಕ್ ನಂಬರ್ 8, ಟಾಪಿಕ್ ನಂಬರ್ 9, ಇನ್ನು ಟಾಪಿಕ್ ನಂಬರ್ 16 ಗಂಟೆ ಇದೆ. ಅದೆಲ್ಲ ಪಾರ್ಟ್ ಬೈ ಪಾರ್ಟ್ ಆಗಿ ವಿಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ. So once again, thank you for all watching this. I request everyone to share this video with your friends. Definitely this video will be useful for the class 9 as well as class 10th students. Thank you once again for everyone, and share this video to everybody. Thank you so much.